ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಅರಳಿ ಮರ, ಅಶ್ವತ್ಥ ವೃಕ್ಷ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ರುದ್ರರೂಪಾಯ ವೃಕ್ಷರಾಜಾಯತೆ ನಮೋ ನಮಃ. ಏನಿದು ಮಂತ್ರದ ಅರ್ಥ? ಮೂಲತೋ ಬ್ರಹ್ಮರೂಪಾಯ. ಮೂಲ ಯಾರು? ಬ್ರಹ್ಮ, ಸೃಷ್ಟಿಕರ್ತ. ಪ್ರತಿಯೊಂದು ಜೀವರಾಶಿಗಳಿಗೂ ಸೃಷ್ಟಿಕರ್ತ ಬ್ರಹ್ಮನೇ. ಸೊ ಹಂಗಾಗಿ ಈ ಬೇರನ್ನು ಬ್ರಹ್ಮನಿಗೆ ಹೋಲಿಸಿದರೆ, ಮಧ್ಯತೋ ವಿಷ್ಣು ರೂಪಾಯ ಅಂದರೆ ಮಧ್ಯ ನಮ್ಮ ಏನು ಸ್ಥಿತಿ, ಓಡಾಟ, ಬಡದಾಟ, ಕೂಗಾಟ, ಹಾರಾಟ, ಕೆಲಸ, ಕಾರ್ಯ, ಇದು ರೆಂಬೆ, ಕೊಂಬೆ, ಕಾಂಡ, ಇದಕ್ಕೆ ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ. ಇದಾದಮೇಲೆ ಅಂದರೆ ಈ ಸ್ಥಿತಿ ಏನು, ನಾವು ಈಗ ಪರಿಸ್ಥಿತಿಲಿ ನಾನು ಮಾತಾಡೋದ್ರಿಂದ ಹಿಡಿದು ನೀವು ಮಾತಾಡೋದು, ಓಡಾಡೋದು, ಇದು ಸ್ಥಿತಿ ವಿಷ್ಣು. ಅಗ್ರತೋ ರುದ್ರ ರೂಪಾಯ ಅಂದರೆ ಅಗ್ರ ಅಂದರೆ ಅಗ್ರಗಣ್ಯ ಯಾರು? ಶಿವ. ಶಿವ ಅಂದರೆ ರುದ್ರ ಅಂದರೆ ಲಯಕರ್ತ ರುದ್ರ. ಸೊ ಹಾಗಾಗಿ ಅಗ್ರದಲ್ಲಿಟ್ಟು ಒಂದು ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ಇದನ್ನು 3 ವಿಧವಾಗಿ ಅಶ್ವತ್ಥ ವೃಕ್ಷವನ್ನು ಮಂತ್ರದ ಮುಖಾಂತರ ಹೇಳಿದ್ದಾರೆ. ಅಂದರೆ ಮನುಷ್ಯನ ಜೀವನ ಏನಂತ ಹೇಳಿ ಒಂದು ಮರದಲ್ಲೇ ವಿವರಣೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಇದು ಸುಮಾರು ಒಂದು 100-120 ವರ್ಷ ಆಗಿರ್ಬೋದು ಹಾಕಿ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೇನು ಮಾಡಿರಲಿಲ್ಲ ನಾವು. ಅಶ್ವತ್ಥ ಕಟ್ಟೆ ಅಂತ ಹೇಳಿ ಕಟ್ಟಿ ಇದಕ್ಕೆ ಅರಳಿ ಮರ, ಬೇವಿನ ಮರ ಅಂಥೇಳಿ ಮಾಂಗಲ್ಯ ಧಾರಣೆ ಮಾಡಿ ಒಂದು ಮದುವೆ ಥರ ಮಾಡಿದ್ವಿ. ಮದುವೆ ಥರ ಮಾಡಬೇಕಂದ್ರೆ ಸೇಮ್ ಮನುಷ್ಯನ ಗಂಡು ಹೆಣ್ಣು ಕೂರಿಸಿ ಯಾವ ಥರ ಮದುವೆ ಮಾಡ್ತೀವೋ ಅದೇ ಥರ ಮದುವೆ ಮಾಡಬೇಕಾಗುತ್ತೆ. ಸೊ ಇದೇನೋ ನಮ್ಮ ಪುಣ್ಯ, ನಮಗೆ ಒದಗಿ ಬಂತು, ಇದು ನಮ್ಗೆ ಸಿಕ್ಕಿದ್ದು ನಮ್ಮ ಭಾಗ್ಯ, ನಾವು ಮಾಡಿದ್ವಿ. ಈ ಥರ ಉಳಿಸ್ಕೊಂಡು ಹೋಗ್ಬೇಕು ನಾವು ಮರ ಮಂಡಿಗಳನ್ನ. ಏನಕ್ಕೆ ಅಂದರೆ ಇದು ನೋಡಿ, ಅಶ್ವತ್ಥ ವೃಕ್ಷ ಬಂದು ಶಿವ ಸ್ವರೂಪ. ಈ ಬೇವಿನ ಮರ ಬಂದು ಪಾರ್ವತಿ ಸ್ವರೂಪ, ಶಚೀದೇವಿ ಅಂತಾರೆ. ಪಾರ್ವತಿಗೆ ಮುಂಚೆ ಶಚೀದೇವಿ ಆಗಿದ್ಲು, ಆಮೇಲೆ ಪಾರ್ವತಿ ಆಗಿದ್ದು. ಶಿವನ ಕೈ ಹಿಡಿದ್ಮೇಲೆ ಪಾರ್ವತಿ ಆಗಿದ್ದು ಆಕೆ. ಬೇವಿನ ಮರ ಬಂದು ದೇವಿ ಸ್ವರೂಪ, ಅರಳಿ ಮರ ಬಂದು ಶಿವನ ಸ್ವರೂಪ. ಹಾಗಾಗಿ ಎರಡು ಸೇರಿ ಮದುವೆ ಮಾಡಿ ಅದನ್ನು ಒಟ್ಟಿಗೆ ಪೂಜೆ ಮಾಡಿದ್ರೆ ಶಿವ ಪಾರ್ವತಿ ಪೂಜೆ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂಥೇಳಿ ಬೆಳಗಿನ ಜಾವದೊತ್ತು ಆ್ಯಕ್ಚುಲಿ 4 ಗಂಟೆ 3 ಗಂಟೆ ಅಮೃತಗಳಿಗೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅರಳಿ ಮರ ಕೆಳಗಡೆ ಯಾರೂ ಕೂರಲ್ಲ ಮತ್ತು ಮಲಗಲ್ಲ. ಏನಕ್ಕೆ ಅಂದರೆ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಇರುತ್ತೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಉಸಿರಾಡೋದು, ಉಚ್ಛ್ವಾಸ ನಿಶ್ವಾಸ. ಈ ಸಮಯದಲ್ಲಿ ಅರಳಿ ಮರ ಜಾಸ್ತಿ, ಆ ಕ್ರಿಯೆ ಜಾಸ್ತಿ ಇರೋದರಿಂದ ಆ ಹೊತ್ತಲ್ಲಿ ಮನುಷ್ಯನ ಉಸಿರಾಟಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ನಮಗೇನು ಆಮ್ಲಜನಕ ಬೇಕೋ ಅದನ್ನು ಜಾಸ್ತಿ ಬಿಡುಗಡೆ ಮಾಡುತ್ತಂತೆ. ಆ ಟೈಮ್ದಲ್ಲಿ ಮನುಷ್ಯ ಉಸಿರಾಡಿದಾಗ ಅರಳಿ ಮರದ ಕೆಳಗಡೆ ಅವನಿಗೆ ಹೃದಯಾಘಾತ ಆಗೋದು ಅಥವಾ ಉಸಿರು ತುಂಬ ಜಾಸ್ತಿ ಏರಿಳಿತ ಆಗಿ ಕೊನೆ ಉಸಿರೆಳೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಿರಿಕರು ಆ ಟೈಮಲ್ಲಿ ಅರಳಿ ಮರದ ಕೆಳಗಡೆ ಮಲಗುವ ಆಗಿಲ್ಲ ಅಂಥೇಳಿ ಮಾಡಿದರು. ಮತ್ತು ಈ ವಿಚಾರ ಮದುವೆ ಏನಕ್ಕಪ್ಪ ಮಾಡಿದ್ರು ಅಂದರೆ, ಸಾಮಾನ್ಯವಾಗಿ ಎಲ್ಲ ಮರಗಳನ್ನ ಕಡಿತಾರೆ. ಈ ಥರ ಮದುವೆ ಮಾಡಿ ಪೂಜೆಗೆ ರಹ ಅಂತ ಹೇಳಿ ಬಿಟ್ಬಿಟ್ಟಾಗ ಯಾರೂ ಮರ ಕಡಿಯೋಕ್ಕೆ ತಯಾರಾಗೋದಿಲ್ಲ. ಸೊ ಆ ಒಂದು ಕಾರಣ ಇರ್ಬೋದು ಈ ಅಶ್ವತ್ಥ ವೃಕ್ಷ, ಬೇವಿನ ವೃಕ್ಷ ಮದುವೆ ಮಾಡಿದ್ದು ನೋಡಿ. ಇದು ಇನ್ನೊಂದು ಆಯುರ್ವೇದಿಕಲ್ಲಿ ಏನಕ್ಕೆ ಬಳಸ್ತಾರೆ ಇದು ಅಂದರೆ, ವಿಶೇಷವಾಗಿ ಇದನ್ನು ಅರಳಿ ಮರ ಚಕ್ಕೆ, ತುಂಬ ಹಳೆಯ ಚಕ್ಕೆ ಇರುತ್ತಲ್ಲ, ಆ ಹಳೆಯ ಚಕ್ಕೆ ಕಿತ್ಬಿಟ್ಟು ನೋಡಿ ಈ ರೀತಿ ಕಿತ್ಬಿಟ್ಟು ಕುದಿಯೋ ನೀರು, ಚೆನ್ನಾಗಿ ನೀರು ಸ್ವಚ್ಛವಾದ ನೀರಲ್ಲಿ ಕುದಿಸ್ಬಿಟ್ಟು ಇದನ್ನು ಒಂದು 2 ಸರಿ ಕುಟ್ಬಿಟ್ಟು ಹಾಕ್ಬಿಟ್ರೆ, ತುಂಬ ಪುಡಿ ಮಾಡೋದೇನು ಬೇಡ, ಕುದಿಯೋ ನೀರಲ್ಲಿ ಹಾಕ್ಬಿಟ್ರೆ ಸಾಕು. ಚಕ್ಕೆನ ಒಂದು 2 ಏಟು ಹಾಕ್ಬೇಕು ಕಲ್ತಂಡು. ಆವಾಗ ಈ ರಸ ಅದನ್ನು ನೀರು ಒಳಗಡೆ ಬಿಟ್ಕೊಳ್ಳುತ್ತೆ. ಆ ನೀರು ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಚರ್ಮ ರೋಗ, ಏನೇ ಕಾಯಿಲೆ ಇದ್ದರೂ ವಾಸಿ ಆಗುತ್ತೆ ಅಂಥೇಳಿ ಇದನ್ನು ಬಳಸ್ತಾರೆ. ನೀವು ಬಳಸಿ, ತುಂಬ ಒಳ್ಳೆಯದು ಆರೋಗ್ಯಕ್ಕಿದು ನೋಡಿ. ಬೇವಿನ ಮರ ಇದು ಎಷ್ಟು ವರ್ಷಗಳಾಗಿದೆ ಅಂತ ನನಗೂ ಗೊತ್ತಿಲ್ಲ. ಸಾಮಾನ್ಯ ಇವೆಲ್ಲ ನಾವು ಉಳಿಸಿ ಬೆಳೆಸಿ ನಾವು ಇಟ್ಕೊಂಡು ಹೋದ್ರೇ ಮುಂದಿನ ಪರಿಸರ ವಾತಾವರಣ ತುಂಬ ಅನುಕೂಲ ಆಗುತ್ತೆ. ನೀವು ಬೆಳೆಸಿ ನೋಡಿ, ಎಷ್ಟು ಸ್ವಚ್ಛಂದವಾಗಿದೆ, ಎಷ್ಟು ಚೆನ್ನಾಗಿದೆ.
ಇದಕ್ಕೇನು ನಾವು ಗೊಬ್ಬರ ನೀರು ಏನೂ ಹಾಕಿಲ್ಲ ಸ್ವಾಮಿ. ನಮ್ಮ ಹಿರೀಕರು ಹಾಕಿದ್ರು ಬೆಳ್ಕೊಂಡವೆ ನೋಡಿ, ಎಷ್ಟು ಹೆಮ್ಮರವಾಗಿ ಬೆಳೆದಿದೆ. ಇನ್ನು ನಮ್ಮ ತಲೆ ಇರೋ ಅಷ್ಟೊತ್ತಿಗೆ ಇನ್ನೂ ತುಂಬ ದೊಡ್ಡದಾಗತ್ತೆ. ಇದೊಂದು ಭಾಳ ಒಳ್ಳೆಯದು ಅಂದ್ಕೊಂಡಿದ್ದೀವಿ. ನಮ್ಮ ಪ್ರತಿಯೊಂದು ಊರಲ್ಲೂ ಒಂದು ಅರಳಿ ಮರ, ಬೇವಿನ ಮರ ಇದ್ದೇ ಇರುತ್ತೆ. ಯಾವ ಊರಿಗಾದರೂ ಹೋಗಿ ನೋಡಿ, ಇರಲೇಬೇಕು, ಇದ್ದೇ ಇರುತ್ತೆ ಸಾಮಾನ್ಯ. ಹಳಬರು ಮಾಡಿ ತಮಾಷೆ ಅಲ್ಲ. ಇವತ್ತಿನ ವಿಡಿಯೋ ಇಷ್ಟು. ತುಂಬ ಧನ್ಯವಾದ. ನನ್ನ ಯೂಟ್ಯೂಬ್ ಚಾನಲ್ನ ಹೀಗೆ ನೋಡ್ತಾರೆ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.